ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಇನ್ನೊಂದು ಟೈಲ್ಸ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು 20x20 ಟೈಲ್ಸ್ ಫ್ಲೋರಿಂಗ್ ಆಗ್ತಾ ಇದೀವಿ ಟೆರಸ್ ಮೇಲೆ. ನೋಡೋಣ ಬನ್ನಿ ಇವತ್ತು ಹೇಗಿರುತ್ತೆ 20x20 ಟೈಲ್ಸ್ ಫಿಟ್ಟಿಂಗು. ಒಂದೇ ಸರಿ ಎತ್ತಬೇಕು ಅದ್ಮಿಡ್ಕ. ಇಲ್ಲಿದೆ ಟೈಲ್ಸ್ಗಳು. ಈ ಥರ ಟೈಲ್ಸು ಎಳಿತಾ ಇರೋದು. ರಂಗ ಅಲ್ಲಿದ್ದಾನೆ, ಚೀಲದಲ್ಲಿ ಹಾಕಿ ಮೂರು ಟೈಲ್ಸ್ ಇಲ್ಲಿ ಎಳಿತಾ ಇದ್ದೀವಿ. ಮಾಡಿದ್ದೀವಿ ಕೆಲಸ ನೋಡಿ, ಎರಡೆರಡು ಮಿಷಿನ್. ನೋಡಿ ಟೆರಸ್ಸು ಶುರು ಮಾಡಿದ್ದೀವಿ ಕೆಲಸ. ಇಲ್ಲಿ ಕೆಳಗಡೆಯಿಂದ ರೋಪ್ ಮಿಷಿನಲ್ಲಿ ಒಂದ್ಸರಿ ಬರ್ತದೆ ನೋಡಿರಿ. ಇದೇ ರೋಪ್ ಮಿಷಿನ್ ಕಟ್ಟಿರೋದು. ರೋಪ್ ಮಿಷಿನಲ್ಲಿ ಮೂರು ಚೀಲ ಅಲ್ಲಿ ಬರ್ತಾ ಇದೆ ನೋಡಿ. ಅಲ್ಲಿ ನಮ್ಮ ಜಟ್ಕಾ ಗಾಡಿ ಡ್ರೈವರ್ ನೋಡ್ರಿ, ಅಲ್ಲ ಅವನು ತಗೊಳ್ರಿ. ಜಟ್ಕಾ ಗಾಡಿ ಡ್ರೈವರು ಅವನೇ. ಇಲ್ಲಿ ಅಂಶಣ್ಣ ಬಂದಿದೆ. ಇಲ್ಲೊಂದು ಚೀಲ, ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬನು ಎಳಿತಾವನೆ. ಮೇಲೆ ತಗಲಾಕೊಂಡು ಈ ಥರ ಗಾಲಿ ನೋಡಿ. ಅಲ್ಲಿದ್ದಾನೆ ಅವನೇ. ಇವಾಗ ಇದಕ್ಕೆ ಅಂಶಂಡ್ ಎಳಿತಾ ಇರೋದು ಮಡ್ಡಿ. ಅಲ್ಲಿ ತಗಲಾಕಿ ಇಲ್ಲಿ ಗೋ ಬಂತು. ಇದೆಲ್ಲ ಫ್ಲೋರಿಂಗ್ ಫಿಟ್ಟಿಂಗ್ ಮಾಡಬೇಕು. ರಂಗೋ ಒಂದು ಡಬ್ಬ ನೀರು ಎತ್ಕೊಂಬ. ಅಂದ ಅದು ಹಾಕೊಂಡ್ರೆ ಹಂಗೆ ಚೇಂಜ್ ಆಗುತ್ತೆ ಎಲ್ಲರಿಗೂ. ಏನೋ ಊದ್ಕೊಂಡಿರೋ ಥರ ಕಾಣಿಸ್ತದೆ. ಟೇಪ್ ಕೊಡು. ಎಲ್ಲಿದೆ ಎಷ್ಟಕ್ಕೆ ಕೊಡೋದು? ಕಸ್ಮಟ ಸುತ್ತಿ 20. ಕಾಫಿ ಇರಂತೆ. ಸ್ಕಾಪು ಕಾಪು ಇರಂತೆ. ಇಲ್ಲಿಗೆ ಹಾಕ್ಬಿಡ್ಬೇಕಾಯ್ತು. ಇಲ್ಲಿಗೆ ಹಾಕಿ ನೀರು ಹಾಕ್ಬೇಕು. ಬಯಲಿಗೆ ಬಾ ಬಾ ಬಾ. ಒಂದು ಮುಕ್ಕಾಲು ಇಂಚು ಅಲ್ಲಿ, ಒಂದು ಮುಕ್ಕಾಲು 2 ಇಂಚು. ಇಲ್ಲಿಂದಾಲಿಗೆ 2 ಇಂಚು ಸಾಕಲ್ಲ. ಬೆಳಗ್ಗೆ 2 ಟ್ಯೂಬ್ಲವೆಲ್ಲ ಹಾಕಕ್ಕೆ ಬಂದವನೆ ನಾವು. ನೀರು ಮ್ಯಾಲೆ ಹೋತಾಯ್ತ ನಾವು. ಇಲ್ಲಿ ಬೀಳ್ತೈತೆ ಎಲ್ಲ ಮಾಡ್ತಾ ಇಲ್ಲಿ ಅಂತ ನೋಡಿ. ಹಿಂಗೆ ಎತ್ತುತ್ತಾ ಇದ್ದೀನಿ, ಹಿಂಗೆ ಎತ್ತುತ್ತಾ ಇದ್ದೀನಿ ನಾನು. ಅವನು ಇಳಿಸ್ತಾ ಕೂಡ ಅಲ್ಲೇ ಐತಣ್ಣ. ಅಲ್ಲಿ 19 ಇಲ್ಲಿ
ನೋಡು ಪಕ್ಕ ಆಯ್ತಾ? ಪಕ್ಕನ ಬಾಯ್ಲಿ. ಪೀಸ್ ಹಾಕ್ಬೇಕಾಗ್ತದ ಬಿಡು. ಪೀಸ್ ಹಾಕೋಣ, ಅಲ್ಲೊಂದು ದಾರ ಕಟ್ಟು. ಅಲ್ಲೇ ಮಿಷಿನಾಗ ಮಿಕ್ಸ್ ಮಾಡ್ಬೇಕು. ಅಲ್ಲಿಗೆ ಮಿಷಿನ್ ಇಲ್ಲ ಅಂದಿದ್ರೆ ಹೇಗೆ ತಾನೇ ಅದೇ ಕೆಲಸ ಮಾಡುವ ತಾನೇ. ಅಲ್ಲಿ ಕಾಲ್ಗೆ ಇಲ್ಲಿ ಗಟ್ಟಿಗೆ ಆಯ್ತಾ ಇದು. ಕೂಲ್ ಹಾಕ್ಬೇಕಾ? ಎತ್ಕೊಂಬ ಹಾಕು. ಸರ್ ರಸ್ಮಟ ಇನ್ನ ರಸ್ಮಟ ತಂದಿಲ್ಲ ಕನ್ನಡದಾಗ ಹೇಳ. ಗಣಿ ಒಂದು ಟೈಲ್ಸ್ ಹತ್ಕೊಳ ಕೊಡ. ಮೂಲ ಮಟ್ಟ ತಿರುಗಿಸ್ಕೊಳೋದು, ಟೈಲ್ಸ್ ಎಳ್ಕೊಳೋದು, ಮಡ್ಡಿ ಎಳ್ಕೊಳೋದು ಏನು ಬೇಡ. ಬೇಕಾ ಒಂದು ಇಂಚು ಬೇಕಾದ್ರೆ ಮಡ್ಡಿ ಜಾಸ್ತಿ ಬೀಳಿ, ನೀರು ನಿಂತ್ಕೊಬಾರ್ದು, ವಾಟ ಮಾತ್ರ ಕ್ಲೀನ್ ಆಗಿರ್ಬೇಕು. ಇವಾಗ ಅಲ್ಲಿಂದ ಇಲ್ಲಿಗೆ 2 ಇಂಚ್ ಕೊಟ್ಟಿದ್ದೀನಿ. ಅಲ್ಲ ಎಷ್ಟು ಇಂಚನ ಕೊಟ್ಟ, ನೀರು ನಿಂತ್ಕೊಬಾರ್ದು ಎಲ್ಲೂ. ನೀರೆಲ್ಲ ನಿಲ್ಲಲ್ಲ. ಇನ್ನ ಎತ್ಕೊಂಡ್ರೆ ನನ್ಗೇನಿಲ್ಲ, ಎತ್ಕೊಂತೀನಿ. ಅಲ್ಲ ನಿನ್ಕಂತ ಅಲ್ಲಿ ನೋಡ್ರಿ, ಅಲ್ಲಿ ಎಷ್ಟು ಟೈಲ್ಸ್ ಮೇಲೆ ನೀರು ನಿಂತ್ಕೊಂಡ್ರೆ ಅದು ಬಂದು ತಳ್ತಾ ಇರ್ಬೇಕು. ನೀರು ನಿಂತ್ಕೊಳಲ್ಲ ನೋಡ್ರಿ, ಅಲ್ಲಿ ಮಡ್ಡಿ ಎಷ್ಟು ಹಾಕಿದ್ದೀನಿ. ಇನ್ನ ಎತ್ಕೊಂಡ್ರೆ ಎತ್ಕೊಂತೀನಿ, ಪ್ರಾಬ್ಲಮ್ ಏನಿಲ್ಲ. ಬಟ್ ವಾಟ ಇದು ಮಡ್ಡಿ ಜಾಸ್ತಿ ಬೀಳ್ತದೆ ಅಂತ ನಾನು ಎತ್ತಿಲ್ಲ ಅಷ್ಟೇ. ಆ ಪ್ರಶ್ನೆ ಎಲ್ಲ ಹೇಳೋದು. ವೈಟ್ ಸಿಮೆಂಟ್ ಅಲ್ಲ, ಅಪಾಕ್ಸಿ. ಇಲ್ಲಿ ಮೇಲೆ 1 ಇಂಚ್ ಅಷ್ಟೇ ದಿಂಡು ಉಳಿಯೋದು. ಈಗ ಇನ್ನೂ 1 ಇಂಚ್ ಎತ್ಕೊಂಡ್ರೆ ಅದು ಉಳಿಯಲ್ಲ. ಏನ್ ಮಾಡ್ಲಿ? ಅಲ್ಲ ವಾಟ ಇನ್ನ ಜಾಸ್ತಿ ಕೊಡ್ಬೇಕು ಅಂದ್ರೆ ಕೊಡ್ಬೋದು, ಆ ದಿಂಡು ಉಳಿಯಲ್ಲ. ನೀರ್ ನಿಲ್ಲಲ್ಲ, ಸ್ವಲ್ಪ ನಿಧಾನವಾಗಿ ಹೋಗ್ತವೆ. ನಾನು ಹಾಕಿರೋದ್ ಲೆಕ್ಕ ಹೆಂಗೈತೆ ಗೊತ್ತಾ? ಈಗ ಲೋಡು ಜಾಸ್ತಿ ಆಗಲ್ಲ ನೋಡಿ, ದಿಂಡು ಉಳಿತದೆ. ಆ ಲೆಕ್ಕಕ್ಕೆ ನಾನು ಇದು ಮಾಡಿದ್ದೀನಿ. ಆ ಲೆಕ್ಕಕ್ಕೆ ಇದು ಮಾಡಿದ್ದೀನಿ. ವಾಟ ಕೊಡು ಅಂದ್ರೆ ಕೊಡ್ತೀನಿ, ಇನ್ನ ಬೇಕಾದ್ರೆ. ಆರಾಮಾಗಿ ಕಿತ್ತ ಇದು ಕೊಡು. ಏನಂದ್ರೆ ಅದಕ್ಕೆ ಕೆಳಗಡೆ ಪೋರ್ಷನ್ಗೆ ಅಲ್ಲೊಂದು ಪೈಪ್ ಸಿಕ್ಕಿದ್ರೆ ಚೆನ್ನಾಗಿರೋದು. ಸಿಕ್ಕಾಬಟ್ಟೆ ಹೆವಿ ಲೋಡ್ ಆಗುತ್ತೆ.